ದೊಡ್ಡವರಿಂದ ಅನ್ಕೊಂಡು ಹೋಗ್ಯಾರ. ಹಾಗೆ ಓದಿ ಪ್ರಯತ್ನ ಮಾಡಿ ಪುರಾಣ ಸಮುದ್ರ ಪುಟ್ರು ಮಾಡ್ತಿದ್ದು ಮಜಾಕದ ಪುರಾಣ. ನಾವು ಹ್ಯಾಂಗೆ ಹುಟ್ಟಿದ್ವಿ ಏನು ಮಾಡಬೇಕು, ಸಾಮಾಜಿಕ ನಾಡಿಕ ದೇಶಿಕ ನಮ್ಮದು ಏನಾಗಬೇಕು ವಿಚಾರ ಮಾಡಿ ಪುರಾಣ. ಅದಕ್ಕಂತ ದೃಷ್ಟಿಯಿಂದ ಪ್ರತಿವರ್ಷ ಕೂಡ ನಮ್ಮ ಕುದುರೆ ಮತ್ತು ಸಮಸ್ತ ಸಮಾಜಗಳು ಎಲ್ಲ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಸೇರ್ಕೊಂಡು ಪುರಾಣಿಸ್ತೀವಿ. ಎಲ್ಲ ಬಂಧುಗಳಿಗೆ ಜಾತ್ರೆ ಮಾಡ್ತೀವಿ, ಒಳ್ಳೆಯ ಜಾತ್ರೆ ಮಾಡ್ತೀವಿ. ಇದು ಮುಖಾಂತರವಾಗಿ ನಮ್ಮಲ್ಲಿ ಏನಾದ್ರು ದುಶ್ಚಟಗಳಾಗಲಿ ಯಾವ ಚಟಾಗಳಿರಲಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾವಲ್ಲ. ಜಗತ್ತು ಚಟ ಹೆಚ್ಚಾಗ್ಯಾವಲ್ಲ. ಅದಕ್ಕೆ ಕೆಲವು ಮಂದಿ ಮುದ್ದಾ ಮಾಡ್ತಾರಲ್ಲ, ಬರೀ ಗಂಡ್ಮಕ್ಳು ಆಡ್ತಾರಲ್ಲ, ಈ ಹೆಣ್ಮಕ್ಳು ಸೇರಿ ಮಾಡ್ತಾರೆ. ಹೆಣ್ಮಕ್ಳು ಇಲ್ಲಿ ಒಂದು ಕಾಲಿಗೆ ಎಂಥ ಕಾಲ ಒಂದಪ್ಪ ದೀರ್ಘಜೀವನಿಗಾಗಿದ್ದಂತ ಇಂಥ ಕಾಲ ಧರ್ಮಗಳು ಭಾಳ ಕಷ್ಟ ಆಗೈತಿ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ಕುದುರೆ ಮುದ್ರೊಳಗ ಇಲ್ಲೇ ಸಮಭಾವನೆ ಇತ್ತಿದೆ, ಇಲ್ಲಿ ಧಾರ್ಮಿಕ ಮನೋಭಾವನೆ ಇತ್ತಿದೆ. ಇಲ್ಲಿ ಯಾವ ಜಾತಿ ಪಾತಿ ಪಂಗ ಯಾವ ಇದೆ ಹೊರಗ ಎಷ್ಟು ಸಮಾಜ ಇದಾವು ಎಲ್ಲ ಒಕ್ಕಟ್ಟಾಗಿ ಒಂದಾಗಿ ಮೌನ ಮಾಡ್ತೀರಿ, ಅರ್ಧ ಜಾತ್ರೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಇವರ ಭಾವಕ್ಕಿರ್ತಕ್ಕಂಥ ಊರು ನಾಡಿನೊಳಗೆ ಈ ಭಾಗದೊಳಗೆ ಕುದುರೆ ಮುದ್ರದ ಮತ್ತೆ ಯಾವ ಇದೆ ಇಲ್ಲ ಅಂತ ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಕುದುರೆ ಮುದ್ರೊಳಗ ಎಲ್ಲ ಮಾಡ್ತಿದ್ದಲ್ಲ. ಈಗ ಅದೇ ಮಠ ಇದು ಮುಂದಿನ ಒಂದು 1000 ವರ್ಷದ ಪರಂಪರೆ ಮಠ ಇದೆ. ನಿಮ್ಮ ಊರಾಗ ಒಂದು 1000 ವರ್ಷದ ಮಠ ಐತಿ. 1000 ವರ್ಷದ ಸುಮಾರು 20 ಜನ ಅಜ್ಜವರಾಗಿದ್ರು ಮಠದಾಗ. ಎಲ್ಲರೂ ತಪಸ್ಸುಗಳ ಈಗಿನ ಬಹಳ ಮಂದಿ ಅಜ್ಜವರು ರಾಜಕಾರಣ ಮಾಡ್ತಾರೆ. ಈ ಮಠದವ್ರು ರಾಜಕಾರಣ ಯಾರು ಮಾಡೋದಿಲ್ಲ. ಆ ಪರಂಪರೆ ಪದ್ಧತಿ ತಪಸ್ಸು ಮಾಡಿ ಜನಕ್ಕೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಹಚ್ಚಿ ಸರ್ವೇ ಜನ ಸುಖಿನೋ ಭವಂತು ಒಂದು ರೀತಿಯಾಗಿ ಮಠದ ಪರಂಪರೆ. ಇದಕ್ಕೆಲ್ಲ ಮಾಡಿದ್ರೆ ಒಂದೊಂದು ಪರಂಪರೆ ಒಂದು ಪದ್ಧತಿ ಇದಾವೆ. ಅದು ನಮ್ಮ ಪರಂಪರೆ ರಾಜಕೀಯ ಮಾಡೋದಿಲ್ಲ, ರಾಜಕೀಯಕ್ಕೆ ಹೋಗಿಲ್ಲ. ಬರೇ ಧರ್ಮ ತಪಸ್ಸು ಮಾಡೋದು, ಅನುಷ್ಠಾನ ಮಾಡೋದು, ಜಪ ಮಾಡೋದು. ಜಪ ಮಾಡಿ ಅನುಷ್ಠಾನ ಮಾಡಿ ಶಕ್ತಿ ಜನರಿಗೆ ಹಚ್ಚುವ ಸರ್ವೇ ಜನ ಸುಖಿನೋ ಭವಂತು ಎಲ್ಲ ಸುಖವಾಗಿ ಅಂದುಕೊಂಡೇ ಮೋಜ ಪೂಜಾ ಅಂತ ಅನುಷ್ಠಾನ ಶಕ್ತಿಯಿಂದ ಜನರಿಗೆ ಹಂಚುವ ಶಕ್ತಿ ನಾವು ಮಠ ಮಾಡಬೇಕು. ಹಾಗೆ ವರ್ಷವಾದ ಈ ವರ್ಷ ಕೂಡ ನಮ್ಮ ಸಮಸ್ತ ಎಲ್ಲ ಸಮಾಜ ಬಂಧುಗಳು ಸೇರಿ ಪುರಾಣ ಹಂಚುವ ಕಾರ್ಯಕ್ರಮ ಮಾಡಿ ಈ ವರ್ಷ ಯಾವ ಪುರಾಣ ಹಂಚೋದು ಶರಣಪ್ಪನ ಹಂಚುವ ಎಲ್ಲ ಸಮಾಜ ಬಂಧುಗಳು ಹೇಳಿದಾಗ ಈ ವರ್ಷ ಶರಣಪ್ಪ ಹೊರಟಿದ್ವಿ. ಭಾಳ ಸಂತೋಷ. ನಾನು ಶರಣಪ್ಪ ಉದ್ವಾರ್ತಾನೆ, ನಾನು ಹುಡ್ತಾನೆ. ಶರಣಪ್ಪ ಹ್ಯಾಂಗೆ ಹುಡ್ತಾ ಏನು ಮಾಡಿದ, ಅವ್ನ ಬಾಲ್ಯ ಹೆಂಗಿತ್ತು, ಜೀವನ ಎಂಥ ಪವಾಡ ಮಾಡಿದ, ಎಷ್ಟು ಪವಾಡ ಮಾಡಿದ ಒಂದು ಶಾಸ್ತ್ರಿಗೆ ಹೇಳ್ಕೊಡ್ತಾರೆ. ಹೇಳ್ಕೊಡ್ಬೇಕಪ್ಪ ಭಾಳ ಒಳ್ಳೇದು. ನಮ್ಮ ಜೀವನದೊಳಗೆ ಪುರಾಣ ಹಂಚಿದ್ಮ್ಯಾಗ ಜಾತ್ರೆ ಮಾಡಿದಾಗ ಏನಾದ್ರು ಒಳ್ಳೆ ಅಳವಡಿಸ್ಬೇಕು. ಮತ್ತೆ ಇದನ್ನ ಚಾಟ್ಗಳು ಬರಬೇಕು, ಎಲ್ಲರೂ ಶಬ್ದ ಮಾಡಬೇಕು. ಈ ವರ್ಷ ಅಜ್ಜನ ಜಾತ್ರೆ ಒಳಗೆ ಬೇರೆ ದಿವಸ ನಾನು ಇದಕ್ಕೆ ಕೆಟ್ಟ ಮಾಡ್ತಿದ್ದೆ, ಇದನ್ನ ಮಾಡ್ತಿದ್ದೆ. ಇವತ್ತ ಮಾಂದಿ ಸಾಕ್ಷಿಯಾಗಿ ಶರಣಪ್ಪ ಸಾಕ್ಷಿಯಾಗಿ ಶಬ್ದ ಬಿದ್ದು ಶಬ್ದ ಮಾಡಿ ಜಾತ್ರೆ ಮುಖ್ಯವಾದ ಉದ್ದೇಶ. ಇಲ್ಲವ್ರ ಜೀವನದೊಳಗೆ ಅದನ್ನ ಮಾಡಿದ್ರೆ ಇದು ಮಾಡಿದ್ರೆ ಜೀವನ ಸುಖ ನೀರಿಗೆ ಸಾಧ್ಯವಿಲ್ಲ. ಅದಕ್ಕೆ ಬಸವಣ್ಣ 12 ಬಂದವಾಗ ಮಹಾಕ್ರಾಂತಿಯನ್ನು ಮಾಡಿದ. ಖ್ಯಾತ ಜನರಿಗೆ ಎಲ್ಲ ಇವ್ರಿಗೆ ಎಲ್ಲ ಬುದ್ಧಿಗಳು ಚಂದ ಮಾಡಿ ಬಸವಣ್ಣ ಕ್ರಾಂತಿ ಮಾಡಿ ಸದ್ಬುದ್ಧಿ ಸದ್ವಿಚಾರ ಮಾಡಲಿಕ್ಕೆ ಮಹಾ ಅವಕಾಶ ಕೊಟ್ಟು ಬಸವಣ್ಣ. ಅದಕ್ಕೆ ಬಸವಣ್ಣ ಎಲ್ಲರೂ ನಮ್ಮವರು ಅಂತ ಜಾತಿ ಮಾಡಬಾರ್ದು. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿಗಿಂತ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಧರ್ಮ ಅಂದ್ರೆ ಸತ್ಯ ಮತ್ತು ಪ್ರಾಮಾಣಿಕನ. ಅದಕ್ಕೆ ಜಾತಿಗಿಂತ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ನಮ್ಮೂರ ಜಾತಿ ಇಲ್ಲ, ಕುದುರೆ ಜಾತಿ ಇಲ್ಲ, ಧರ್ಮ ಐತಿ, ಜಾತಿ ಇದೆ ಹೊರಗಡೆ. ಅದಕ್ಕಂತ ದೃಷ್ಟಿಯಿಂದ ಎಲ್ಲ ಒಕ್ಕಟ್ಟಿ ಕೆಲಸ ಮಾಡಪ್ಪ. ಅಜ್ಜನ ಜಾತಿ ಒಳಗೆ ಹೆಚ್ಚಿದ್ದ ನಾವು ಈ ಮಟ್ಟಕ್ಕೆ ಆದಾಗ 60 ವರ್ಷದಿಂದ 100 ಮಂದಿ ಇದ್ದೀವಿ ಹೊರಗೆ, ಎಲ್ಲ ಮಗನ ಸೇರಿ. ನಾನು ನೋಡಿದೆ ಮತ್ತೆ ಇವ್ರ ಅಜ್ಜ ಯಾವ ಅಂದೇಶ ಗದಿಯ ಮೂರು ಮಾಡಿಬಿಟ್ಟಾಕ್ತಾರ. 100 ಮಂದಿ ಇದ್ದ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಪುನಃ ಊರಿಗೆ ಬರಂತ ಮಾಡಿ ಊರು ಸಮೃದ್ಧಿಯಾಗಿ ಊರು ತುಂಬ ಹಸಿರು ಕ್ರಾಂತಿಯಾಗಿ ಎಲ್ಲರೂ ಸಮೃದ್ಧಿ ಆಗ್ಬೋದು. ಮಾತು ನಾನು ತಪಸ್ ಮಾಡಿಬಿಟ್ಟು ಹೋಗ್ತಾರೆ. ಗಂಗಾ ಜೋರ್ ಮಂದಿ ಎಲ್ಲ ವಾಪಸ್ ಬಂತಲ್ಲ ಈ ಊರಿಗೆ. ಈಗೇನು ಸಮೃದ್ಧಿ ಇದ್ದೀವಿ ಹೊರಗೆ, ಏನು ಕಮ್ಮಿ ಐತೆ ನಮ್ಮ ಹೊರಗೆ? ಯಾವುದು ಕಮ್ಮಿ ಇಲ್ಲ. ಮಳೆ ಬೆಳೆ ಚೆನ್ನಾಗಾಗತ್ತ, ಪೀಕ್ ಚೆನ್ನಾಗಿ ಬರುತ್ತ, ಮನೆಗೆ 2-3 ತೋಟ ಏನು ಕಮ್ಮಿ ಐತೆ ನಮ್ಮ ಹೊರಗೆ? ಇದೆಲ್ಲ ಅಜ್ಜನ ಆಶೀರ್ವಾದ ತಿಳ್ಕೊಬೇಕು. ಎಲ್ಲ ಈ ಊರು ಉದ್ಧಾರ ಮಾಡ್ತಕ್ಕಂಥ ಮಹಾಂತೇಶ. ಮಹಾಂತೇಶನ ವಿಶೇಷ ಆಸಕ್ತಿ ನಮ್ಮಲ್ಲಿ ಅಂತಂದ್ರೆ ನಮ್ಗೆ ಯಾವ ಭಕ್ತಿ ಬರೋದಿಲ್ಲ, ಏನು ರೀತಿ ಮಾಡಿ ಬರೋದಿಲ್ಲ. ಅದಕ್ಕೆ ಮಹಾಂತೇಶ ಧ್ಯಾನ ಮಾಡಿ ನಾವೆಲ್ಲ ಅನುಷ್ಠಾನ ಮಾಡಿ ಪೂಜಾ ದಿವಸ ಬಂದು ಭಾಗಂದ್ರೆ ಮಹಾಂತೇಶ ನಿಮ್ಮ ಕಣ್ಣಿಗೆ ಕಾಯ್ದಾಗ ನಿಮ್ಗೆ ಏನು ಅವಶ್ಯಕ ಎಲ್ಲ ಶಕ್ತಿ ವ್ಯಕ್ತಿ ಮಹಾಂತೇಶ ಅಂತ ಸಂದರ್ಭದಲ್ಲಿ ಸಭೆ ಭಾಗವಹಿಸಿದ್ದಾರೆ. ಮತ್ತು ನಾನು ವಿಶೇಷ ಮಾತನಾಡೋಣ. ಅದಕ್ಕೆ ಶಾಸ್ತ್ರ ಮಾತನ್ನ ಪುರಾಣ ಹೇಳ್ತಾರೆ, ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಪದಾರ್ಥ ತವಲ ಮಾಡ್ತಾರೆ. ಅದಕ್ಕಂತ ದೃಷ್ಟಿಯಿಂದ ಇವತ್ತು ನಮ್ಮ ಮಂಜಾನೆ ಬಂದದ್ದು ಸಾರಿ ಮಂಜಾನೆ ಭಾಳ ಶ್ರೇಷ್ಠ ವಿಚಾರ ಬಂದಾತ. ಯಾವ ಮಗು ಸ್ವಲ್ಪ ಹಾಕೋನಲ್ಲ ನಮ್ಮ ಮಂಜಾನೆ ಒಳ್ಳೇದು ಕೆಟ್ಟದ. ಅದಕ್ಕಂತ ದೃಷ್ಟಿಯಿಂದ ವರ್ಷ ಮಠ ಸೇವೆ ಮಾಡ್ತಾರೆ ಅವರು. ಏನೇನು ಕೂಡಿ ಮಠ ಅನಿಸ್ತಾರೆ ನಮ್ಮ ಮಂಜಾನೆ ಬಂದ ಮಂಜು ಭಾಳ ಶ್ರೇಷ್ಠ ವಿಚಾರ ಬಂದ. ಅಲ್ಲ ಹೋಗಿಲ್ಲ ಒಟ್ಟು ಇಟ್ಟು ಚಾಪಂತಾರ. ಹಾಗೆ ನಮ್ಮ ಮಂಜು ಅದ
ಅದಕ್ಕೆ ಇವರು ಅವ್ರು ಬಂದು ಭಾಳ ಸಂತೋಷಪ್ಪ, ಭಾಳ ಒಳ್ಳೆಯದು. ಅವ್ರಿಗೆ ಸತ್ಪಂಥ ಪ್ರಕಾರ ಎಲ್ಲ ಸಂಪತ್ತು ಕೊಡಲಿ. ನಾವು ಮಂಜಣ್ಣ ಬಂದ ಇವತ್ತೆಲ್ಲ ಮಂದಿ ಬಂದಿರಿ. ದಿವಸ ಇಷ್ಟ ಮಂದಿ ಇರ್ಬಾರ್ದು, ಇಷ್ಟ ಮಂದಿ ಪುರಾಣ ಅಲ್ಲ. ಅದಕ್ಕೆ ಅದು ದೃಷ್ಟಿಯಿಂದ ಹೋಗಿ ಎಲ್ಲ ಅವ್ರಿಪ್ಪ ಅಲ್ಲೇ ಕುಂತು ಕೇಳ್ಕೊಂತ ಈಗ ಬಂದು ಕುಂತು ಕೇಳಿದ್ರೆ ಈ ಜಗಕ್ಕೆ ಬಂದು ಆದ್ರೆ ಇದು ಪುಣ್ಯಕ್ಷೇತ್ರ. ನಾನು ಮುಂದೆ ಆಪತ್ತಿ ಬಂದು ದೂರ ಹಾಕವು ಎಲ್ಲ ನಮ್ಮ ವಿಚಾರ ಸಿದ್ಧ ಆಗುತ್ತೆ ಅಂತ ಮಹಾಪುಣ್ಯಕ್ಷೇತ್ರ. ನಾನು ವಿಶೇಷವಾದ ಕಾರ್ಯಕ್ರಮ ಎಲ್ಲರೂ ಬಂದು ಮಹಂತೇಶ ಶರಣಸಪ್ಪ ಎಲ್ಲರಿಗೂ ಸಂಸ್ಕೃತಿ ಕಾಪಾಡಿ ಮತ್ತೊಮ್ಮೆ ಎಲ್ಲರೂ ಶುಭ ಹಾರೈಸಿ ನಾನು ಮಾಡ್ತೀನಿ.